ವರದಿ ಪ್ರಕಾರ ಏನಾಗಿದೆ, PPE ಕಿಟ್ ಎಲ್ಲ ಪರ್ಚೇಸ್ ಮಾಡಿದ್ರು. ಏನು ಹೇಳ್ತಾರೆ, PPE ಕಿಟ್ ಪರ್ಚೇಸ್ ಮಾಡಿದ್ದಾರೆ. ಅದು 2,147 ಕೋಟಿ. ಅದು ಸಿಗ್ತಾ ಇರ್ತಕ್ಕಂಥದ್ದು 330 ರೂಪಾಯಿಗೆ ಸಿಗುತ್ತೆ. ಅಷ್ಟೊಂದು ಪರ್ಚೇಸ್ ಮಾಡಿದಾರಲ್ಲ, ಅದಕ್ಕೇನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ ಕೇಳಿದ್ರ? ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದು ಇಲ್ಲ. ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ 700 ಕೋಟಿ ಮಾಡಿಬಿಟ್ರು, ಒಂದೇ ₹1 ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರು ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ಅವ್ರು ರಿಟೈರ್ ಆಗ್ತಾರ? ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ? ಸುಮ್ಮನೆ ಏನೋ ಸುಳ್ಳು ಹೇಳೋದು. ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಇತಿಮಿತಿ ಇರಬೇಕಲ್ಲ. ಹರಿಯಾಣ ಚುನಾವಣೆಯಲ್ಲೂ ಅದನ್ನೇ ಮಾತಾಡ್ತಾರೆ ಅವರು, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅದನ್ನೇ ಕರ್ನಾಟಕನೇ ಟಾರ್ಗೆಟ್. ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ಇದು ಒಂದು ದೊಡ್ಡ ಸ್ಟೇಟು. ಅಸೆಂಬ್ಲಿನಲ್ಲಿ 136 ಜನ ಸೋತ್ಬಿಟ್ಟಿದ್ದಾರೆ. ಇವರಿಬ್ಬರು ಸೇರ್ಕೊಂಡು ಈಗ ಕರ್ನಾಟಕನ ಟಾರ್ಗೆಟ್ ಮಾಡ್ತಾರೆ. ಸಿದ್ದರಾಮಯ್ಯನೂ ಟಾರ್ಗೆಟು, ಕಾಂಗ್ರೆಸ್ ಪಕ್ಷ ಸರ್ಕಾರನೂ ಟಾರ್ಗೆಟ್. ಕುಮಾರ್ ನಾಯಕ್ ಅವ್ರನ್ನ ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿದೆ ಸರ್. ರಾಯಚೂರು MP ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಸರ್, ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ. ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಅದಕ್ಕೆ ಏನು ತನಿಖೆ ಮಾಡ್ತಾರೆ ಮಾಡಿ. ನೀನು ಕೇಳ್ತಾ ಇದೆಯಲ್ಲ, ಅವ್ರು ಕೊಡದೇ ಹೋದ್ರು ನೀನು ಕೇಳಿದ್ರ? ಅಲ್ಲ, ನೀನು ಕೇಳಿದ್ರ? ಮತ್ತೆ ಕೇಳಿದೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಏನು ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡೀ ಮೂಢ ಕೇಸ್ಗಳು ಎಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಸರ್, ನಿನ್ನೆ ಜಮೀರ್ ಅಹಮದ್ ಹೇಳಿದಂಥ ಪದ ನಿಮ್ಗೆ ಏನಾದರೂ ಫಲಿತಾಂಶ ದೃಷ್ಟಿಯಿಂದ ಸಮಸ್ಯೆ ಆಗ್ಬೋದು? ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಾನೇನು ಮಾತಾಡಲ್ಲ. ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ? ನನ್ನನ್ನು ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ಕು ಮುರಿತೀವಿ ಅಂದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬರೆದ್ರ? ಚೀಫ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ, ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಮಟ್ಟಿಗೆ? ನನಗೆ ಗೊತ್ತಿಲ್ಲ. ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿನ್ನಾಗಿದ್ದವರು. ಐ ಡೋಂಟ್ ನೋ, ಅವರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನಂಗೆ ಗೊತ್ತಿಲ್ಲ. ಡಿಮ್ಯಾಂಡ್ ಮಾಡಿದ್ದಾರೆ. ಹಿಂದುಳಿದವರು ಮಾಡಿದ್ದೀರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮಾಡಿದ್ದೀರಿ, ನಮಗೂ ಮಾಡಿ ಅಂತ ಕೇಳಿದ್ವಿ. ಬಟ್ ಆ ಥರದ್ದು ಏನು ತೀರ್ಮಾನ ಆಗಿಲ್ಲ. ಆಲ್ರೆಡಿ ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ. ಬಿಜೆಪಿಯವರಿಗೆ ಕೋಮುವಾದ ಮಾಡೋದೇ ಅವ್ರ ಕೆಲಸ. ಕೋಮುವಾದ ಸೃಷ್ಟಿ ಮಾಡೋದೇ, ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೆ, ಅವ್ರ ಮಧ್ಯೆ ಬೆಂಕಿ ಇಡೋದೇ ಅವ್ರ ಕೆಲಸ. ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ. ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಟ್ಟಿದ್ದಾರೆ. ಸರ್, ನಿನ್ನೆ ಅನಿಲ್ ಚಿಕ್ಮಾದ್ ಅವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ, ನೆಕ್ಸ್ಟ್ ನೀವೇ 5 ವರ್ಷ CM ಆಗಲಿ ಅಂತ ಹೇಳ್ತಿದ್ದಾರೆ. ಸರ್, ವೇದಿಕೆಯಲ್ಲೇ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಸರ್, ಯಾಕಂದ್ರೆ ಸರ್ 3 ಚುನಾವಣೆ ನೋಡಿ. ಸರ್ ಒಂದೇ ಸೆಕೆಂಡ್ ಸರ್. ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಆಡಿದ ಮಾತುಗಳು, ಹಾಗೆ ಮುಸ್ಲಿಂ ಮೀಸಲಾತಿ ವಿಚಾರ, ಹಾಗೆ ಚುನಾವಣೆ ಸಂದರ್ಭದಲ್ಲಿ ಆಗ್ತಾ ಇರುವ ಟಾಕ್ ಫೈಟ್, ಇದೆಲ್ಲದರ ಕುರಿತಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ 3 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಶಿಗ್ಗಾವಿ, ಸಂಡೂರು ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕದನಕಣ. ಉತ್ತಮ ಪ್ರಮಾಣದಲ್ಲಿ ಮತದಾನ ಈವರೆಗೂ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹತ್ತಿರ 20% ಮತದಾನ ಆಗಿದೆ ಚನ್ನಪಟ್ಟಣದಲ್ಲಿ.
ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಕಡೆಗೆ ಗಮನ ಕೊಡೋಣ. ಮುಸ್ಲಿಂ ಮೀಸಲಾತಿ ಬಗ್ಗೆ ತೀರ್ಮಾನ ಆಗಿಲ್ಲ, ಅಂಥದ್ದೊಂದು ಡಿಮ್ಯಾಂಡ್ ಬಂದಿರೋದು ನಿಜ. ಆದರೆ ಅದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ತೀರ್ಮಾನವನ್ನ ಕೈಗೊಂಡಿಲ್ಲ. ಬಿಜೆಪಿಯವರಿಗೆ ಬೆಂಕಿ ಹಚ್ಚೋದೇ ಕೆಲಸ. ಹೀಗಾಗಿ ಈ ವಿಚಾರದಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ. ನನಗೆ ಗೊತ್ತಿರೋ ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಸರ್, ಈಗ ಬಂಡೀಪುರದಲ್ಲಿ ನೈಟ್ ಸಂಚಾರವನ್ನು ವಾಪಸ್ ತಗೋತೀರಾ ಸರ್? ಅದಕ್ಕೆ ಚರ್ಚೆಗಳಾಗ್ತಾ ಇದೆ ಸರ್. ಬಂಡೀಪುರದಲ್ಲಿ ರಾತ್ರಿ ಸಂಚಾರವನ್ನ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಅದೇನು ಆ ಥರದ ಪ್ರಸ್ತಾವ ಇಲ್ಲ ನಮಗೆ. ಆ ಥರದ ಚರ್ಚೆನೂ ಆಗಿಲ್ಲ, ಪ್ರಸ್ತಾವನೂ ಇಲ್ಲ. ಕೇರಳದಲ್ಲಿ ಮಾತಾಡಿದ್ದಾರೆ ಯಾರು? ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಂ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಧಿಕಾರಿಗಳು ನನಗೆ ಅವನಿಗೆ ಕೇಳಿ, ಡಿ ಕೆ ಶಿವಕುಮಾರ್ ಯಾರು ಹೇಳಿದ್ರು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ, ಚರ್ಚೆನೂ ಆಗಿಲ್ಲ. ಓಕೆ ಸರ್, ನಾಗೇಂದ್ರ ಅವರ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.